ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು 30 ಮದುವೆಯಾಗದೇ ಇರುವ ಟಾಪ್ 10 ಸೌತ್ ಇಂಡಿಯನ್ ಹೀರೋಯಿನ್ಸ್ ನಟಿಯರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಫೇವರೇಟ್ ಹೀರೋಯಿನ್ಗಳು ಮದುವೆ ಆಗಿದ್ದಾರಾ ಇಲ್ಲ ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಫಸ್ಟ್, ರಮ್ಯಾ ಅವರು ಹಳೆಯ ಪ್ರಸಿದ್ಧ ನಟರಲ್ಲಿ ಕೂಡ ಇವರು ಒಬ್ಬರು ಎಂದು ಹೇಳ್ಬೋದು ಸ್ನೇಹಿತರೆ. ಇತ್ತೀಚೆಗೆ ಇವರು ಸಿನಿಮಾ ರಂಗದಲ್ಲಿ ಅಷ್ಟೇನು ಕಾಣಿಸಿಕೊಳ್ಳುತ್ತಿಲ್ಲ. ಬಟ್ ಈಗ ಇವರ ವಯಸ್ಸು ಎಷ್ಟಪ್ಪ ಅಂದರೆ 42 ವರ್ಷ ಸ್ನೇಹಿತರೆ. ನೀವೆಲ್ಲ ಯಾರೆಲ್ಲ ನೀವು ರಮ್ಯಾ ಅಭಿಮಾನಿಗಳಿದ್ದೀರಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ರಮ್ಯಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್, ರಚಿತಾ ರಾಮ್, ಡಿಂಪಲ್ ಕ್ವೀನ್ ಅಂತಲೇ ಫೇಮಸ್ ಆಗಿರೋ ರಚಿತಾ ರಾಮ್ ಅವರು ಬುಲ್ಬುಲ್ ಸಿನಿಮಾದಿಂದ ಬೆಳಕಿಗೆ ಬಂದು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ 10 ನಟಿಯರಲ್ಲಿ ತಾವು ಕೂಡ ಒಬ್ಬರೆಂದು ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರೆ. ಅವರ ವಯಸ್ಸು ಎಷ್ಟಪ್ಪ ಅಂದರೆ 32. ನೆಕ್ಸ್ಟ್, ಅನುಶ್ರೀ, ಜಿ ಕನ್ನಡ ಆ್ಯಂಕರ್ ಮೂಲಕನೇ ಬೆಳಕಿಗೆ ಬಂದಿರುವ ಅನುಶ್ರೀ ಅವರು ಟಾಪ್ 1 ಆ್ಯಂಕರ್ ಸ್ಥಾನ ಗಿಟ್ಟಿಸಿಕೊಂಡಿರುವ ಅವರ ವಯಸ್ಸು ಎಷ್ಟಪ್ಪ ಅಂದರೆ 37 ವರ್ಷ ಸ್ನೇಹಿತರೆ. ನೆಕ್ಸ್ಟ್, ಅನುಷ್ಕಾ ಶೆಟ್ಟಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಬಾಹುಬಲಿ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫೇಮಸ್ ಆಗಿದ್ರು. ಬಟ್ ಬಾಹುಬಲಿ ಮುಖಾಂತರ ಅತಿ ಹೆಚ್ಚು ಹೆಸರನ್ನು ಗಳಿಸಿರುವ ಇವರ ವಯಸ್ಸು ಎಷ್ಟಪ್ಪ ಅಂದರೆ ಅನುಷ್ಕಾ ಶೆಟ್ಟಿ ಅವರ ವಯಸ್ಸು 43 ಸ್ನೇಹಿತರೆ. ನೆಕ್ಸ್ಟ್, ತ್ರಿಷಾ ಕೃಷ್ಣ, ಇವರನ್ನು ನೀವು ನೋಡೇ ಇರ್ತೀರ ಸ್ನೇಹಿತರೆ. ಇವರು ಇತ್ತೀಚೆಗೆ ಮಾಡಿದ ಮೂವಿ ಯಾವುದಪ್ಪ ಅಂದರೆ ತಳಪತಿ ವಿಜಯ್ ಅವರು ಮಾಡಿದ ಲಿಯೋ ಎಂಬ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ. ಇವರು ಒಬ್ಬ ತಮಿಳ್ ಆ್ಯಕ್ಟರ್ ಸ್ನೇಹಿತರೆ, ತಮಿಳ್ ಹೀರೋಯಿನ್ ಸ್ನೇಹಿತರೆ. ಇವರ ವಯಸ್ಸು ಎಷ್ಟಪ್ಪ ಅಂದರೆ 42. ಇವರು ಇನ್ನೂ ಕೂಡ ಮದುವೆ ಆಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ನಿತ್ಯಾ ಮೆನನ್ ನಿಮಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ಹಳೆಯ ನಟಿಯರಲ್ಲಿ ಕೂಡ ಇವರು ಕೂಡ ಒಬ್ಬರು. ನಿಮಗೆ ಕೋಟಿಗೊಬ್ಬ ತ್ರಿವಿಯಲ್ಲಿ ಇವರು ಹೀರೋಯಿನ್ ಆಗಿ ನಟಿಸಿದ್ದಾರೆ ಸ್ನೇಹಿತರೆ. ಇವರಿಗೆ ವಯಸ್ಸು ಎಷ್ಟಪ್ಪ ಅಂದರೆ 37 ವರ್ಷ ಸ್ನೇಹಿತರೆ. ನೆಕ್ಸ್ಟ್, ತಮ್ಮನ್ನ ಮಿಲ್ಕ್ ಬೇಬಿ ಅಂತಾನೆ ಫೇಮಸ್ ಆಗಿರೋ, ಮಿಲ್ಕ್ ಬ್ಯೂಟಿ ಅಂತಾನೆ ಫೇಮಸ್ ಆಗಿರೋ ತಮ್ಮನ್ನ ಅವರು ತೆಲುಗು ಪ್ರಸಿದ್ಧ ಪ್ರಮುಖ ಟಾಪ್ ಹೀರೋಯಿನ್ರಲ್ಲಿ ಇವರು ಕೂಡ ಒಬ್ಬರು ಸ್ನೇಹಿತರೆ. ಇವರ ವಯಸ್ಸು ಸ್ನೇಹಿತರೆ 35. ನೆಕ್ಸ್ಟ್, ಪೂಜಾ ಹೆಗ್ಡೆ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಇವರು ಇತ್ತೀಚೆಗೆ ಫೇಮಸ್ ಆಗಿರೋ ಪ್ರಮುಖ ನಟಿಯರಲ್ಲಿ ಇವರು ಕೂಡ ಒಬ್ಬರು ಎಂದು ಗುರುತಿಸಿಕೊಂಡಿದ್ದಾರೆ. ಇವರ ವಯಸ್ಸು ಎಷ್ಟಪ್ಪ ಅಂದರೆ 34. ರಾಗಿಣಿ ದ್ವಿವೇದಿ, ಇವರು ನಿಮಗೆ ಗೊತ್ತೇ ಇರ್ತಾರೆ ಸ್ನೇಹಿತರೆ. ರಾಗಿಣಿ IPS ಎಂಬ ಮೂವಿ ಮಾಡಿ ಅದು ಫುಲ್ ಹಿಟ್ ಆಗಿ ಪೊಲೀಸ್ ಪಾತ್ರದಲ್ಲಿ ಖಡಕ್ ಆಗಿ ಪಾತ್ರ ಮಾಡಿರುವ ಇವರು ಕೂಡ ಒಬ್ಬ ಕನ್ನಡ ನಟಿಯರು. ಇವರ ವಯಸ್ಸು ಎಷ್ಟಪ್ಪ ಅಂದರೆ 35 ಸ್ನೇಹಿತರೆ. ನೆಕ್ಸ್ಟ್, ಸಾಯಿ ಪಲ್ಲವಿ ಸ್ನೇಹಿತರೆ. ತಮಿಳ್, ತೆಲುಗು, ಮಲಯಾಳಂ, ಕನ್ನಡ, ಸೌತ್ ಇಂಡಿಯಾದಲ್ಲಿ ಎಲ್ಲ ಭಾಷೆಗಳಲ್ಲಿ ನಟಿಸಿದ ಇವರು ಲೇಡಿ ಪವನ್ ಕಲ್ಯಾಣ್ ಅಂತಾನೆ ಫೇಮಸ್ ಆಗಿರೋ ಇವರ ವಯಸ್ಸು ಎಷ್ಟಪ್ಪ ಅಂದರೆ 33. ನಿಮಗೆ ಯಾರಿಗೆಲ್ಲ ಸಾಯಿ ಪಲ್ಲವಿ ಇಷ್ಟ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್, ಶ್ರುತಿ ಹಾಸನ್, ಕಮಲ್ ಹಾಸನ್ ಅವರ ಪುತ್ರಿಯಾದಂಥ ಶ್ರುತಿ ಹಾಸನ್ ಅವರು ಪ್ರಮುಖ ನಟಿಯರಲ್ಲಿ ಇವರು ಕೂಡ ಒಬ್ಬರು ಸ್ನೇಹಿತರೆ. ಇವರ ವಯಸ್ಸು ಎಷ್ಟಪ್ಪ ಅಂದರೆ 39. ಸೊ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಇದು ಟಾಪ್ 10 ಸೌತ್ ಇಂಡಿಯನ್ ಹೀರೋಯಿನ್ಸ್ 30 ಮದುವೆ ಆಗದೇ ಇರುವ ಟಾಪ್ 10 ಸೌತ್ ಇಂಡಿಯನ್ ನಟಿಯರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫೇವರೇಟ್ ನಟಿಯರು, ನಿಮ್ಮ ಫೇವರೇಟ್ ಹೀರೋಯಿನ್ ಯಾರು ಎಂದು ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫೇವರೇಟ್ ಹೀರೋಯಿನ್ ಯಾರು ಅಂತ ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಕನ್ನಡ.